ಹೇಳ್ತೀನಿ, ನಾಗಮಂಗಲದಲ್ಲಿ ಮೊನ್ನೆ ತಾನೇ ನಡೀತು ಸೊಸೈಟಿ ಚುನಾವಣೆ, DC ಬ್ಯಾಂಕ್ಗೆ ಪತ್ತೆನೇ ಇಲ್ಲ ಗಿರಾಕಿಗಳು. ಕಾರ್ಯಕರ್ತರ ನಡುನೀರಲ್ಲಿ ಕೈ ಬಿಡುವಂಥ ವ್ಯಕ್ತಿತ್ವ ಯಾರ್ಯಾರ ಇದ್ರೆ ಅದು ಈ ನಾಗಮಂಗಲ ಶಾಸಕನಿಗೆ. ಅಭ್ಯರ್ಥಿಗಳನ್ನ ಹಾಕಲಿಲ್ಲ, ತಮ್ಮ ನಮ್ಕ ಮಾಜಿ ಶಾಸಕನಿಗೆ ಅಭ್ಯರ್ಥಿಗಳನ್ನ ಹಾಕಲಿಲ್ಲ. ಸೊಸೈಟಿ ಎಲೆಕ್ಷನ್ಗಳಿಗೆ ನಾಪತ್ತೆ ಆಗ್ಬಿಟ್ಟಿದ್ರು. ಚುನಾವಣೆ ನಡೆಯುವಾಗ ಚುನಾವಣೆ ಎದುರಿಸೋಕ್ಕಾಗ್ದಲೆ ನಮ್ಮ ನಾಯಕರ ಬಗ್ಗೆ ಮಾತಾಡೋಕ್ಕೆ ಯೋಗ್ಯತೆ ಏನಿದೆ? ಇವ್ರ ಯೋಗ್ಯತೆ ಕೇಳ್ತೀವಿ ನಾವು. ಏನ್ರಿ ನಿಮ್ಮ ಕಾಂಟ್ರಿಬ್ಯೂಷನ್ನು ತಾಲೂಕ್ಕೆ ಬನ್ರಿ ತಗೊಂಡು ಅದೇನೇನು ಅಭಿವೃದ್ಧಿ ಮಾಡಿದಿರಿ ನಿಮ್ಮ ಟೈಮಲ್ಲಿ 5 ವರ್ಷ 12 ತಿಂಗಳು ನಮ್ಮ ಸಹಕಾರದಿಂದ ಮುಖ್ಯಮಂತ್ರಿನೂ ಕೂಡ ಆಗಿದ್ರು ನಿಮ್ಮ ನಾಯಕರು, ನಮ್ಮದೇ ಪಕ್ಷದಿಂದ ಆಗಲೇ ಇದ್ರಿ ನೀವು ಶಾಸಕರಾಗಿ. ತೋರ್ರಿ ಅದೇನು 12 ತಿಂಗಳು ಬೇಕಾ ಮುಖ್ಯಮಂತ್ರಿಗಿರಿ ಮಾಡಿಕೊಂಡು ಅಭಿವೃದ್ಧಿ ಕಾರ್ಯಕ್ರಮ ಮಾಡೋಕ್ಕೆ? ಯಾವತ್ತೂ ಕೂಡ ಸಾರ್ವಜನಿಕ ಜೀವನದಲ್ಲಿ ಯಾವುದೇ ಒಂದು ಚರ್ಚೆ ಮಾಡಬೇಕಾದ್ರೆ ತಮ್ಮ ಒಂದು ಅಭಿವೃದ್ಧಿ ಪಥವನ್ನು ಬೇರೆಯವ್ರಿಗೆ ಹೋಲಿಕೆ ಮಾಡ್ಕೋಬೇಕೇ ಹೊರತು ಬೇರೆಯವ್ರು ಮಾಡ್ತಾ ಇರೋ ಅಭಿವೃದ್ಧಿ ಪಥವನ್ನು ಅಭಿವೃದ್ಧಿ ಕಾರ್ಯಕ್ರಮವನ್ನು ಹೇಳ್ಕೊಳ್ಳೋದು ಯಾವುದು ನಾಗರಿಕತೆ ಲಕ್ಷಣ? ದಯಮಾಡಿ ನಮ್ಮ ಮಾಧ್ಯಮ ಸ್ನೇಹಿತರಲ್ಲಿ ವಿನಂತಿ ಮಾಡ್ತೀನಿ, ಈ ರೀತಿಯ ವಿಚಾರಗಳನ್ನು ಜನತೆಗೆ ತಾವು ನಿಲ್ಲಿಸ್ತಕ್ಕಂಥ ಮಾಹಿತಿ ನೀಡ್ತಕ್ಕಂಥ ಕಾರ್ಯವ ಭಾಳ ಇವತ್ತಿನವರೆಗೂ ಕೂಡ ಮುಂದೆನೂ ಕೂಡ ಮಾಡ್ತೀನಿ. ನನಗೆ ಅಭಿಮಾನ ಇದೆ, ಮಂಡ್ಯ ಜಿಲ್ಲಾ ನಮ್ಮ ಪತ್ರಕರ್ತರು ಮಾಡ್ತಾಯಿದ್ದೀರಾ. ಈ ರೀತಿಯ ಭಾವನೆಗಳು ಬಂದಂಥ ಸಂದರ್ಭದಲ್ಲಿ ಅದನ್ನು ತಾವು ಜನತೆಗೆ ಮುಟ್ಟಿಸ್ತಕ್ಕಂಥ ಕಾರ್ಯಕ್ರಮ ಮಾಡಬೇಕು. ಯಾರಾಗ್ತಾರೆ MLA ಅಭ್ಯರ್ಥಿ 2028 ಶೀಘ್ರದಲ್ಲೇ. ಪ್ರತಿದಿನ ಒಂದೊಂದು ಕ್ಷೇತ್ರದ ಟಿಕೆಟ್ ಆಕಾಂಕ್ಷಿಗಳ ಸಂಪೂರ್ಣ ಮಾಹಿತಿ ಪೊಲಿಟಿಕಲ್ ಜರ್ನಲಿಸ್ಟ್ KM ಶಿವಕುಮಾರ್ ಅವರಿಂದ. ಕರ್ನಾಟಕದ ನಂಬರ್ 1 ಡಿಜಿಟಲ್ ಮೀಡಿಯಾ ನಿಮ್ಮ ನೆಚ್ಚಿನ ಕರ್ನಾಟಕ ಟಿವಿಯಲ್ಲಿ ಮಾತ್ರ.